ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟಾಗಿ ನಾವು ಮೈಸೂರಿಗೆ ವಿಸಿಟ್ ಮಾಡಿದ್ದಾಗ ಅಲ್ಲಿ ಗ್ರ್ಯಾಂಡ್ ಸೆರಿನ್ ಅನ್ನೋ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ. ಈ ಗ್ರ್ಯಾಂಡ್ ಸೆರಿನ್ ಹೋಟೆಲ್ದು ಲೊಕೇಶನ್ನು ಮತ್ತು ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಲೊಕೇಶನ್ ಯಾಕೆ ಚೆನ್ನಾಗಿದೆ ಅಂತ ಅಂದರೆ, ಇದು ಝೂಗಾಗಿರಬಹುದು, ಪ್ಯಾಲೇಸ್ಗಾಗಿರಬಹುದು ಮತ್ತು ಅಕ್ವೇರಿಯಮ್ಗಾಗಿರಬಹುದು ತುಂಬಾ ಹತ್ರ ಇದೆ. ಇದು ನೋಡಿ ಎಂಟ್ರೆನ್ಸ್ ಇದು. ನಾವಿಲ್ಲಿ ಸೆಕೆಂಡ್ ಟೈಮ್ ಸ್ಟೇ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾವು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಕೂಡ ಇಲ್ಲೇ ಸ್ಟೇ ಮಾಡಿದ್ವಿ. ತುಂಬ ಇಷ್ಟ ಆಗಿತ್ತು, ಅದಕ್ಕೆ ಈ ಟೈಮ್ ಕೂಡ ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಸ್ಟಾಫ್ ಅಂತೂ ತುಂಬ ಫ್ರೆಂಡ್ಲಿ ಸ್ಟಾಫ್ ಇದ್ದಾರೆ. ನಾವು ಈ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ, ನಂಬರ್ 117. ನೋಡಿ, ಎಲ್ಲ ಕ್ಲೀನ್ ಆ್ಯಂಡ್ ಸ್ಪೇಷಿಯಸ್ ಆಗಿರೋ ರೂಮ್ಸ್ ಇದೆ. ವೆಲ್ ಮೇಂಟೈನ್ಡ್ ರೂಮ್ಸ್ ಇದೆ. ನಿಮಗೆ ಇಲ್ಲೇ ರೂಮಲ್ಲಿ ಟೀ ಬ್ಯಾಗ್ಸು, ಕಾಫಿ ಪೌಡರು, ಶುಗರು, ಮಿಲ್ಕು ಪ್ರತಿಯೊಂದು ಇಟ್ಟಿರ್ತಾರೆ. ಕೆಟಲ್ ಕೂಡ ಇಟ್ಟಿರ್ತಾರೆ. ನೀವೇ ಪ್ರಿಪೇರ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೋಬಹುದು. ರೂಮ್ ಸರ್ವಿಸ್ ಕೂಡ ಅವೈಲಬಲ್ ಇದೆ, ಯಾಕಂದರೆ ಇವ್ರದ್ದೇ ರೆಸ್ಟೋರೆಂಟ್ ಕೂಡ ಇದೆ ಇಲ್ಲೇ. ನಾವೀಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇದೇ ಗ್ರ್ಯಾಂಡ್ ಸೆರಿನ್ ಹೋಟೆಲಲ್ಲಿ ರೂಫ್ ಟಾಪ್ ರೆಸ್ಟೋರೆಂಟ್ ಇದೆ. ಮ್ಯೂಸಿಕಲ್ ನೈಟ್ ವಿತ್ ಡಿನ್ನರ್ ಇದೆ. ನಾವು ಸ್ಟಾರ್ಟರ್ಸಲ್ಲಿ ಗೋಬಿ 65 ತೊಗೊಂಡಿದ್ವಿ ಫಸ್ಟು. ಗೋಬಿ 65 ಅಂತೂ ಸೂಪರ್ಬ್ ಆಗಿತ್ತು. ನೀವ್ಯಾರಾದರೂ ಇಲ್ಲಿ ವಿಸಿಟ್ ಮಾಡಿದ್ರೆ ಮಿಸ್ ಮಾಡ್ಕೋಬೇಡಿ. ಗೋಬಿ 65 ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾರ್ನ್ ಚಾಟ್ ತೊಗೊಂಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ರೋಟಿ ಮತ್ತು ಕಡಾಯಿ ಪನ್ನೀರ್ ತೊಗೊಂಡಿದ್ವಿ. ರೋಟಿ ಅಂತೂ ತುಂಬಾ ಸಾಫ್ಟ್ ಆಗಿತ್ತು. ಮೋಜಿಟೋ ಟ್ರೈ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಫುಡ್ಸೇ ಇತ್ತು. ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಇತ್ತು. ಟೇಸ್ಟ್ ಅಂತೂ ಪ್ರತಿಯೊಂದು ತುಂಬಾ ರುಚಿಯಾಗಿ ಇತ್ತು.
ಗ್ರ್ಯಾಂಡ್ ಸೆರಿನ್ ಹೋಟೆಲ್ದು ಇನ್ನೊಂದು ಅಟ್ರಾಕ್ಷನ್ ಏನಂದರೆ ಇಲ್ಲಿ ರೂಫ್ ಟಾಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.